ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 18ರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ. ಹಳಿಯಾಳ ಪಟ್ಟಣದಲ್ಲಿ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ರಿಹಾನಾ ಶೇಖ್ ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಹೋರಾಟದಲ್ಲಿ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ರಿಹಾನಾ ಶೇಖ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ. ಅವರು ಇಂದು ಶನಿವಾರ ಸಂಜೆ 4 ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದರು. ಸಂಘದ ರಾಜ್ಯ ಘಟಕದ ನೇತೃತ್ವದಲ್ಲಿ ಈ ಹೋರಾಟ ನಡೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಘಟನೆಯ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷರಾದ ರಾಮು ಭಜಂತ್ರಿ, ಸಂಘಟನೆಯ ಪದಾಧಿಕಾರಿಗಳಾದ ಪುಷ್ಪಾ ಜಾಧವ್, ಪರಶುರಾಮ್ ಮತ್ತು ರೇಷ್ಮಾ ಅವರು ಈ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಅತಿಥಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಮಾಡಿದರು. ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಹಳಿಯಾಳ, ನಾವು ಈ ಮೂಲಕ ಎಲ್ಲರಿಗೂ ತಿಳಿಸೋದು ಏನೆಂದರೆ, ಬೃಹತ್ ಪ್ರಮಾಣದ ಸ್ಟ್ರೈಕನ್ನು 18 ತಾರೀಕಿಗೆ ಬೆಂಗಳೂರೊಳಗೆ ಫ್ರೀಡಂ ಪಾರ್ಕ್ ಒಳಗೆ ಹಮ್ಮಿಕೊಂಡಿದ್ದೇವೆ. ನಾವು ಎಲ್ಲ ತಾಲೂಕಿಂದ ಎಲ್ಲ ಗೆಸ್ಟ್ ಟೀಚರ್ಸು ಆ ಸ್ಟ್ರೈಕಿಗೆ ಭಾಗವಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ ಅವರು ಭಾಗವಹಿಸಬೇಕೆಂದು ನಾನು ಎಲ್ಲ ಗೆಸ್ಟ್ ಟೀಚರ್ಸ್ಗೆ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಸ್ಟ್ರೈಕ್ ಮಾಡೋದು ಅವಶ್ಯಕತೆ ಏನು ಬಂತಂದರೆ, ನಾವು 2 ವರ್ಷ ಹಿಂದೆ ಬಹಳಷ್ಟು ಸ್ಟ್ರೈಕು, ಸಮ್ಮೇಳನ, ಬಹಳಷ್ಟು ಮನವಿಯನ್ನು ಸರ್ಕಾರಿಗೆ ತಲುಪಿದ್ದೇವೆ. ಬಟ್ ಅದಕ್ಕೆ ಏನು ಪರಿಣಾಮ ಆಗಿ ನಮಗೆ ಉತ್ತರ ಸಿಕ್ಕಿಲ್ಲ. ಅದಕ್ಕಾಗಿ ಈಗ ನಾವು ಬೃಹತ್ ಪ್ರಮಾಣದ ಸ್ಟ್ರೈಕನ್ನು 18 ತಾರೀಕಿಗೆ ಬೆಂಗಳೂರೊಳಗೆ ಫ್ರೀಡಂ ಪಾರ್ಕ್ ಒಳಗೆ ಮಾಡ್ತಾಯಿದ್ದೀವಿ. ಫಸ್ಟ್ ಆಫ್ ಆಲ್ ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಂದರೆ, ಈಗ ನಮ್ಮ ಗೆಸ್ಟ್ ಟೀಚರ್ಸ್ ಸಮಸ್ಯೆಗಳು ಭಾಳಷ್ಟು ಇದ್ದೇವೆ. ಬಟ್ ಅದಕ್ಕೆ ಸಮರ್ಪಕವಾದ ಉತ್ತರ ನಮಗೆ ಸಿಗ್ತಾ ಇಲ್ಲ ಸರ್ಕಾರದಿಂದ. ನಮಗೆ ನಾವು 10 ವರ್ಷ ದುಡಿದ್ರೂ 10,000ನೇ ಪಗಾರು, ಹಾಗೂ ಭಾಳ ಈಗ ಜಸ್ಟ್ ಜಾಯ್ನ್ ಆಗಿದ್ದವ್ರಿಗೂ 10,000 ಪಗಾರು. ಮತ್ತು ಅದು 10,000 ಪಗಾರ ನಮಗೆ ಎಲ್ಲೂ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಸ್ಟ್ರೈಕನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಸುಮಾರು 2011ರಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಸ್ಟಾರ್ಟಿಂಗ್ ಕಡಿಮೆ ಸ್ಯಾಲ್ರಿ ಇತ್ತು, ಇವಾಗ ಅಡ್ಡಿಲ್ಲ ಕೊಡ್ತಾ ಇದ್ದಾರೆ. ಬಟ್ ಅದನ್ನು ನಮ್ಮ ಸಂಸಾರ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ನಮ್ಮ ನೋವುಗಳನ್ನು ಅದನ್ನು ಮನವರಿಕೆ ಮಾಡಿ ನಮಗೆ ಪಗಾರನ ಜಾಸ್ತಿ ಮಾಡಲಿ, ಕೃಪಾಂಕವನ್ನು ಕೊಡಲಿ, ಮತ್ತು PUC ಹ್ಯಾಂಡನ್ನು ತೆಗೆದು D.Ed B.Ed ಮಾಡಿದವರಿಗೆ ಅವರು ಅತಿಥಿ ಶಿಕ್ಷಕರನ್ನಾಗಿ ತಗೊಳ್ಬೇಕಂತ ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ. ಈಗಾಗಲೇ ನೀಡುತ್ತಿರುವಂತಹ ಶಿಕ್ಷಕರ ವೇತನವನ್ನು ಸರಿಯಾದ ಸಮಯಕ್ಕೆ ಅವರಿಗೆ ತಲುಪುವಂಥ ಒಂದು ಕಾರ್ಯ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಸಂಕಷ್ಟಗಳು ಅತಿಥಿ ಶಿಕ್ಷಕರು ಅನುಭವಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಏನೋ ಒಂದು ಕೃಪಾಂಕವನ್ನು ನೀಡ್ತಾರೆ ಎನ್ನುವಂತಹ ಒಂದು ಭರವಸೆ ಇದ್ದರೆ ಆ ಒಂದು ಖುಷಿ ಆಗ್ತಾ ಇತ್ತು. ಆ ಒಂದು ಕೃಪಾಂಕವೂ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅತಿಥಿ ಶಿಕ್ಷಕರಿಗೆ ಮಾಡಿದ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನವೂ ಕೂಡ ಸಿಗ್ತಾ ಇಲ್ಲ. ಈ ಒಂದು ಸರ್ಕಾರಿಯ ಒಂದು ಶಿಕ್ಷಕರ ಒಂದು ಸಮನಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ನೀಡುವಂತಹ ಒಂದು ವೇತನವನ್ನು ಕನಿಷ್ಠವಾದರೂ 25,000 ದೊರೆಯುವಂತೆ ಆಗಬೇಕು. ಅದಕ್ಕಾಗಿ ಎಲ್ಲರೂ ಭಾಗವಹಿಸಿ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಭಾಗವಹಿಸಿ ಯಶಸ್ವಿಯಾಗಿ ನಡೆಯುವಂತೆ ಎಲ್ಲರೂ ಕೈ ಜೋಡಿಸೋಣ. ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವಾಗ ಅದೊಂದು ಮೆರಿಟ್ ಪದ್ಧತಿಯನ್ನು ತಗೊಂಡು ಬಂದು ಎಷ್ಟೋ ಅತಿಥಿ ಶಿಕ್ಷಕರಿಗೆ, ಈ ಹಿಂದೆ ಮಾಡಿದಂಥ ಅತಿಥಿ ಶಿಕ್ಷಕರಿಗೆ ಕೆಲಸವಿಲ್ಲದೆ ಮನೆಯಲ್ಲಿ ಖಾಲಿ ಕೂತ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಮೆರಿಟ್ ಪದ್ಧತಿಯನ್ನು ತೆಗೆದುಹಾಕಬೇಕು. ಇನ್ನೊಂದು, ಪ್ರತಿ ತಿಂಗಳ ನಮಗೆ ಸಂಬಳವನ್ನು ಹಾಕಬೇಕು. ಅದು ಕೂಡ ಸಂಬಳ ಕಡಿಮೆ ಇದೆ. ದಯವಿಟ್ಟು ಪ್ರತಿ ತಿಂಗಳ ಮೊದಲ ವಾರದಲ್ಲಿ ನಮ್ಮ ಖಾತೆಗೆ ಸಂಬಳವನ್ನು ಹಾಕಬೇಕು. ಮತ್ತೊಂದು, ಪ್ರತಿ ವರ್ಷ ನಾವು ಮಾಡಿದಂಥ ಕೆಲಸಕ್ಕೆ ಕೃಪಾಂಕವನ್ನು ದಯವಿಟ್ಟು ಕೊಡಬೇಕು. ಮತ್ತು ಇನ್ನೊಂದು ಏನಂತಂತಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂತೆ ನಮಗೂ ಕೂಡ ವೇತನವನ್ನು, ಕನಿಷ್ಠ ವೇತನ ಆದರೂ ನಮಗೆ ಕೊಟ್ಟು ನಮ್ಮ ಜೀವನಕ್ಕೆ ಒಂದು ಆಧಾರವಾಗಬೇಕೆಂಬುದಾಗಿ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ.
ಎಷ್ಟೋ ಜನರು ಅತಿಥಿ ಶಿಕ್ಷಕರು ಸಂಬಳವಿಲ್ಲದೆ ಇವತ್ತಿನ ಕಾಲದಲ್ಲಿ ಆತ್ಮಹತ್ಯೆಗೆ ಮಾಡಿಕೊಳ್ತಾ ಇದ್ದಾರೆ. ಎಷ್ಟೋ ಜನರು ಹೋಗುವಾಗ ಬರುವಾಗ ಆಕ್ಸಿಡೆಂಟ್ಗಳನ್ನು ಆಗಿ ಪ್ರಾಣವನ್ನು ಬಿಟ್ಟರೂ ಕೂಡ ಆ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಅವರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ಅವರ ಜೀವನಕ್ಕೆ ಒಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಟ್ಟು ಮತ್ತು ಅವರಿಗೆ ಇಂತಿಷ್ಟು ಅಂತ ಒಂದು ಹಣವನ್ನು ಕೊಟ್ಟರೆ ಎಷ್ಟೋ ಅನುಕೂಲ ಆಗ್ತದಂತ ನಂದು ಒಂದು ಮನವಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಿಂದ ಇದೇ ಬರುವ ಫೆಬ್ರವರಿ 18ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಇದೆ. ಅಲ್ಲಿ ಎಲ್ಲರೂ ಏನು ಮಾಡಬೇಕು, ಅತಿಥಿ ಶಿಕ್ಷಕರು ಸಹಕಾರವನ್ನು ಕೊಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. 2011ರಿಂದ ನಾವು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈಗ CET TETನೂ ಸರಿಯಾಗಿ ನಡೀತಾ ಇಲ್ಲ. ನಮ್ಮದು ವಯಸ್ಸನ್ನು ಮೀರೋಗುತ್ತೆ. ಆವಾಗ CET TET ನಮಗೆ ಗೌರ್ಮೆಂಟ್ ಜಾಬ್ ಸಿಗೋದನ್ನು ತುಂಬ ಕಷ್ಟ ಆಗುತ್ತೆ. ಆವಾಗ ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂದರೆ ನಮಗೆ ಕಾಯಂ ಮಾಡಬೇಕು. ವಯಸ್ಸಾದವರು ಎಲ್ಲಿ ಹೋಗಬೇಕು, ಅವರಿಗೂ ಒಂದು ದಾರಿ ಇಲ್ಲಲ್ವಾ. ಆಮೇಲೆ ಈಗ ನಮಗೆ ಮಾರ್ಚಿಗೆ ತಗೊಂಡು ಏಪ್ರಿಲಿಗೆ ಬಿಡುಗಡೆ ಮಾಡ್ತಾರೆ. ಏಪ್ರಿಲ್ ಮುಂಚೆನೇ ಮಾರ್ಚಿಗೆ ಬಿಡುಗಡೆ ಮಾಡ್ತಾರೆ. ಜೂನಿಂದ ತಗೊಂಡು ಮಾರ್ಚಿಗೆ ಬಿಡುಗಡೆ ಮಾಡ್ತಾರೆ. 10 ತಿಂಗಳ ನಮಗೆ ಕೆಲಸ ಮಾಡ್ತಾರೆ. 1 ವರ್ಷ ಪೂರ್ತಿ ಇಲ್ಲ, 2 ತಿಂಗಳ ನಾವೆಲ್ಲ ಹೋಗ್ಬೇಕು. 2 ತಿಂಗಳ ನಾವು ಹೇಗೆ ಜೀವನವನ್ನು ನಡೆಸಬೇಕು? 2 ತಿಂಗಳ ಜೀವನ ನಡೆಸೋದು ತುಂಬ ಕಷ್ಟವಾಗಿದೆ. ಅದಕ್ಕಾಗಿ ನಮಗೆ 12 ತಿಂಗಳ ವೇತನವನ್ನು ನೀಡಬೇಕು ಸಲುವಾಗಿ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಾವು ಬೆಂಗಳೂರು ಸ್ಟ್ರೈಕಿಗೆ ಹೋಗ್ತಾ ಇದ್ದೇವೆ. ನೀವೆಲ್ಲರೂ ಬರಬೇಕಾಗಿ ಕೇಳ್ತೀನಿ.